ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ದಾವಣಗೆರೆಯ ರೈತರಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಭತ್ತ, ಬಿಳಿ ಜೋಳ ಖರೀದಿ. ಈ ಬಾರಿ ವಾಡಿಕೆಗಿಂತ ಅಧಿಕ ಮಳೆಯಾಗಲಿದೆ ಎಂದ ಹವಾಮಾನ ಇಲಾಖೆ. ಹವಾಮಾನ ಬದಲಾವಣೆಯಿಂದ ಅಕ್ಕಿಯಲ್ಲಿ ಆರ್ಸೆನಿನ್ ಅಂಶ ಹೆಚ್ಚುತ್ತಿದೆ ಎಂದ ಅಮೆರಿಕ ಮತ್ತು ಚೀನಾದ ಜಂಟಿ ಸಂಶೋಧನೆ. ಭತ್ತದ ರಫ್ತಿಗೆ ವಿದೇಶಿ ಮಾರುಕಟ್ಟೆಗಳನ್ನು ಹುಡುಕುತ್ತಿರುವ ತೆಲಂಗಾಣ ಸರ್ಕಾರ. ಮಣ್ಣನ್ನು ಮಲಿನಗೊಳಿಸುತ್ತಿರುವ ಭಾರೀ ಲೋಹಗಳು, ಇದರಿಂದ ಕೃಷಿಗೆ ತೊಂದರೆ ಎಂದ ವರದಿ. ಮತ್ತೊಮ್ಮೆ ಆರಂಭವಾದ ಜಮೀನು ಸರ್ವೇಕ್ಷಣೆ. 7 ದಶಕದ ನಂತರವಾದರೂ ಕಳೆದುಕೊಂಡ ಜಮೀನಿಗೆ ಪರಿಹಾರ ಸಿಕ್ಕೀತು ಎಂಬ ಆಸೆಯಲ್ಲಿ ಸಂತ್ರಸ್ತರು. ಇದೀಗ ವಾರ್ತೆಗಳ ವಿವರ. ದಾವಣಗೆರೆಯ ರೈತರಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಭತ್ತ, ಬಿಳಿ ಜೋಳ ಖರೀದಿ. ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಮೂಲಕ ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಭತ್ತ ಹಾಗೂ ಬಿಳಿ ಜೋಳವನ್ನು ರೈತರಿಂದ ಖರೀದಿಸಲು ದಾವಣಗೆರೆ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಕ್ವಿಂಟಾಲ್ ಸಾಮಾನ್ಯ ಭತ್ತಕ್ಕೆ 2,300 ರೂಪಾಯಿ, ಎ ಗ್ರೇಡ್ ಭತ್ತಕ್ಕೆ 2,320 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ 3,371 ರೂಪಾಯಿ ಹಾಗೂ ಮಾಲ್ದಂಡಿ ಜೋಳಕ್ಕೆ 3,421 ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ. ಮಾರ್ಚ್ 15ರಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭಿಸಲಾಗಿದ್ದು, ಮೇ 31ರವರೆಗೆ ನೋಂದಣಿ ಮತ್ತು ಖರೀದಿ ಪ್ರಕ್ರಿಯೆ ನಡೆಯಲಿದೆ. ಖರೀದಿ ಕೇಂದ್ರಗಳನ್ನು ಎಲ್ಲಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಆರಂಭಿಸಲಾಗಿದೆ. ರೈತರಿಂದ ಸಂಪೂರ್ಣ ಒಣಗಿದ FAQ ಗುಣಮಟ್ಟದ ಭತ್ತ ಮತ್ತು ಬಿಳಿ ಜೋಳ ಮಾದರಿಯನ್ನು ಪಡೆದು ನಿಗದಿಪಡಿಸಿದ ಮಾನದಂಡಗಳಂತೆ ಗ್ರೇಡರ್ನಿಂದ ದೃಢೀಕರಿಸಿದ ಗುಣಮಟ್ಟದ ಬಿಳಿ ಜೋಳವನ್ನು ಮಾತ್ರ ಖರೀದಿಸಲಾಗುತ್ತದೆ. ರೈತರ ಫ್ರೂಟ್ಸ್ ID ನೋಂದಣಿ ಕಡ್ಡಾಯವಾಗಿರುತ್ತದೆ. ಪ್ರತಿ ರೈತರಿಂದ ಎಕರೆಗೆ 20 ಕ್ವಿಂಟಾಲ್ನಂತೆ ಗರಿಷ್ಠ 150 ಕ್ವಿಂಟಾಲ್ ಜೋಳ ಹಾಗೂ ಕನಿಷ್ಠ 25ರಿಂದ ಗರಿಷ್ಠ 50 ಕ್ವಿಂಟಾಲ್ ವರೆಗೆ ಭತ್ತವನ್ನು ಖರೀದಿಸಲಾಗುವುದು. ಈ ಬಾರಿ ವಾಡಿಕೆಗಿಂತ ಅಧಿಕ ಮಳೆಯಾಗಲಿದೆ ಎಂದ ಹವಾಮಾನ ಇಲಾಖೆ. ಈ ಬಾರಿಯ ಮುಂಗಾರಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೈಋತ್ಯ ಮಳೆ ಮಾರುತ ಉತ್ತಮವಾಗಿ ಮಳೆ ಮೋಡವನ್ನು ಹೊತ್ತು ತರಲಿದೆ ಎನ್ನಲಾಗಿದೆ. ಈ ಸಮಯದಲ್ಲಿ ದೀರ್ಘಾವಧಿ ಮಳೆಯ ಸರಾಸರಿ ಪ್ರಮಾಣ 87 ಸೆಂಟಿಮೀಟರ್ನಷ್ಟು ಇರಲಿದೆ. ಸಾಮಾನ್ಯಕ್ಕಿಂತ 5% ಹೆಚ್ಚಿಗೆ ಮಳೆಯಾಗಲಿದೆ ಎಂಬುದು ಹವಾಮಾನ ಇಲಾಖೆಯ ನಿರೀಕ್ಷೆ. ಪಶ್ಚಿಮ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಒಳ್ಳೆಯ ಮಳೆಯಾಗುತ್ತದೆ. ಆದರೆ ಪೂರ್ವದ ತಮಿಳುನಾಡು, ಬಿಹಾರ, ಉತ್ತರ ಪ್ರದೇಶದ ಕೆಲ ಭಾಗಗಳು ಮತ್ತು ಲಡಾಖ್ನಲ್ಲಿ ಮುಂಗಾರು ದುರ್ಬಲವಾಗಿರಲಿದೆ ಎನ್ನಲಾಗಿದೆ. ಹಿಂದಿನ ವರ್ಷ ಕೂಡ ಉತ್ತಮ ಮಳೆಯಾಗಿ ರೈತರು ಅಧಿಕ ಲಾಭ ಗಳಿಸಿಕೊಂಡಿದ್ದರು. ಈ ಬಾರಿ ಸಹ ಒಳ್ಳೆಯ ಮುಂಗಾರಿನ ನಿರೀಕ್ಷೆ ಸಹಜವಾಗಿ ಅವರು ಸಂತಸಗೊಳ್ಳುವಂತೆ ಮಾಡಿದೆ. ಲಕ್ಷದ್ವೀಪದಲ್ಲಿ ನಡೆದ ಸಮುದ್ರ ಕಳೆ ಬೇಸಾಯ ಪ್ರಯೋಗ ಯಶಸ್ವಿ. ದೇಶದ ಇತರೆ ಭಾಗಗಳಲ್ಲಿ ಯೋಜನೆಯನ್ನು ವಿಸ್ತರಿಸುವ ಉದ್ದೇಶ ಹೊಂದಿರುವ CMFRI, ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಮತ್ತು ಪರ್ಪಲ್ ಟರ್ಟಲ್ ಕಂಪನಿಯವರು ಜಂಟಿಯಾಗಿ ಲಕ್ಷದ್ವೀಪದಲ್ಲಿ ನಡೆಸಿದ ಸಮುದ್ರ ಕಳೆ ಬೇಸಾಯ ಪ್ರಯೋಗ ಅದ್ಭುತವಾಗಿ ಯಶಸ್ವಿಯಾಗಿದೆ. ಸಮುದ್ರ ಕಳೆ ಬೇಸಾಯಕ್ಕೆ ಲಕ್ಷದ್ವೀಪದ ಸಮುದ್ರ ತೀರ ಒಳ್ಳೆಯ ಜಾಗ ಎಂದು ಗುರುತಿಸಿ ಪ್ರಾಯೋಗಿಕ ಬೇಸಾಯವನ್ನು 2022ರಲ್ಲಿ ಆರಂಭಿಸಲಾಗಿತ್ತು. ದ್ವೀಪ ಗುಂಪುಗಳಲ್ಲಿ ಚೆಟ್ಲಾತ್ ಎಂಬ 2,500 ಜನರು ವಾಸಿಸುವ ದ್ವೀಪವನ್ನು ಪ್ರಯೋಗಕ್ಕೆ ಆಯ್ದುಕೊಳ್ಳಲಾಗಿತ್ತು. 20 ಮಹಿಳೆಯರು ಸಮುದ್ರ ಕಳೆಯ ಬೇಸಾಯವನ್ನು ಆರಂಭಿಸಿದ್ದರು. ಮೊದಲು 6 ಕಡೆ 100 ಟ್ಯೂಬ್ಗಳನ್ನು ಇಟ್ಟು ಬೇಸಾಯ ಆರಂಭವಾಗಿತ್ತು. 45 ದಿನದ ನಂತರ ಪ್ರತಿದಿನ ಕಳೆಯನ್ನು ಕೊಯ್ಲು ಮಾಡಿ ಕನಿಷ್ಠವೆಂದರೂ 380 ರೂಪಾಯಿ ಆದಾಯವನ್ನು ಮಹಿಳೆಯರು ಪಡೆದಿದ್ದಾರೆ. ಒಟ್ಟಾರೆ 15 ಟನ್ ಕಳೆಯನ್ನು ಕುಯ್ದು ಪರ್ಪಲ್ ಟ್ರೀ ಕಂಪನಿಗೆ ಮಾರಲಾಗಿದೆ. ಮೊದಲ ಪ್ರಯೋಗ ಯಶಸ್ವಿಯಾದ ನಂತರ ಬೇರೆ ಬೇರೆ ದ್ವೀಪದಲ್ಲಿ ಸುಮಾರು 30 ಟ್ಯೂಬ್ಗಳನ್ನು ಸ್ಥಾಪಿಸಿ ಇತರರಿಗೆ ಸಮುದ್ರ ಕಳೆ ಬೇಸಾಯದ ಬಗ್ಗೆ ತಿಳಿಸಿಕೊಡಲಾಗಿತ್ತು. ಸುಮಾರು 3 ವರ್ಷಗಳ ತನಕ ನಡೆದ ಈ ಪ್ರಯೋಗ ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ. ಸಮುದ್ರ ಕಳೆಯ ಬೀಜವನ್ನು ಉತ್ಪಾದಿಸುವ ಕಂಪನಿ, ನೆಟ್ಗಳನ್ನು ತಯಾರಿಸುವವರು, ಸಮುದ್ರ ಕಳೆಯನ್ನು ಖರೀದಿಸುವವರು, ಸಂಸ್ಕರಿಸುವ ಖಾಸಗಿ ಕಂಪನಿಗಳು ಲಕ್ಷದ್ವೀಪದಲ್ಲಿ ತಲೆ ಎತ್ತಿವೆ. ಇದೇ ಮಾದರಿಯನ್ನು ಭಾರತದ ಇತರೆ ಸಮುದ್ರ ತೀರದಲ್ಲಿ ಅಳವಡಿಸಲು ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆ ಆಲೋಚಿಸುತ್ತಿದೆ. ಈಗೊಂದು ವಾಣಿಜ್ಯ ವಿರಾಮ.
ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಹವಾಮಾನ ಬದಲಾವಣೆಯಿಂದ ಅಕ್ಕಿಯಲ್ಲಿ ಆರ್ಸೆನಿಕ್ ಅಂಶ ಹೆಚ್ಚುತ್ತಿದೆ ಎಂದ ಅಮೆರಿಕ ಮತ್ತು ಚೀನಾದ ಜಂಟಿ ಸಂಶೋಧನೆ. ಅಕ್ಕಿಯಲ್ಲಿ ಭಾರೀ ಲೋಹ ಆರ್ಸೆನಿಕ್ನ ಅಂಶ ಹೆಚ್ಚುತ್ತಿದೆ ಎಂಬ ದೂರು ಕಳೆದ ಕೆಲ ವರ್ಷಗಳಿಂದ ಕೇಳಿಬರುತ್ತಿತ್ತು. ಇದಕ್ಕೆ ಕೀಟನಾಶಕಗಳು ಕಾರಣ ಎಂದು ಯಾವಾಗಿನಂತೆ ರೈತರನ್ನು ದೂರಲಾಗಿತ್ತು. ಇದರ ಬಗ್ಗೆ ಕೂಲಂಕುಷವಾಗಿ ಜಂಟಿಯಾಗಿ ತನಿಖೆ ನಡೆಸಲು ಅಮೆರಿಕ ಮತ್ತು ಚೀನಾ ನಿರ್ಧರಿಸಿದ್ದವು. ಫ್ರೀ ಏರ್ ಎನ್ರಿಚ್ಮೆಂಟ್ ಟೆಕ್ನಾಲಜಿಯನ್ನು ಬಳಸಿ ಕಳೆದ 1 ದಶಕಗಳಿಂದ ಭಾರತ, ಬಾಂಗ್ಲಾದೇಶ, ಚೀನಾ, ಇಂಡೋನೇಷ್ಯಾ, ಮ್ಯಾನ್ಮಾರ್, ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂನಲ್ಲಿ 28 ಭತ್ತದ ತಳಿಗಳ ಮೇಲೆ ಸಂಶೋಧನೆಯನ್ನು ಕೈಗೊಳ್ಳಲಾಗಿತ್ತು. ತನ್ನ ಸಂಶೋಧನೆಯಲ್ಲಿ ಕಂಡುಕೊಂಡಿದ್ದನ್ನು ಡೋಂಗ್ ಮಿಂಗ್ ವಾಂಗ್ ಅಕಾಡೆಮಿ ಆಫ್ ಸೈನ್ಸಸ್ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯವರು ಬಹಿರಂಗಪಡಿಸಿದ್ದು, ಪರಿಸ್ಥಿತಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಗಂಭೀರವಾಗಿರುವುದು ದೃಢಪಟ್ಟಿದೆ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗುತ್ತಿದೆ. ತಾಪಮಾನ ಸಾಮಾನ್ಯಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದ ಕೂಡಲೇ ಭತ್ತದ ಗಿಡಗಳು ಮಣ್ಣಿನಿಂದ ಇನಾರ್ಗ್ಯಾನಿಕ್ ಆರ್ಸೆನಾಲ್ ಅನ್ನು ಹೀರಿಕೊಳ್ಳುತ್ತವೆ. ಇದರಿಂದ ಆರ್ಸೆನಿಕ್ ಲೋಹದ ಅಂಶ ಭತ್ತದ ಒಳಗೆ ಸೇರಿಕೊಳ್ಳುತ್ತಿವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಇದರಿಂದ 2050ರವರೆಗೆ ಅಕ್ಕಿಯನ್ನು ಹೆಚ್ಚಾಗಿ ಬಳಸುವ ಏಷ್ಯಾದ ದೇಶಗಳ ಜನರ ಆರೋಗ್ಯದ ಮೇಲೆ ಗಂಭೀರವಾದ ಸಮಸ್ಯೆಯಾಗಲಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಭತ್ತದ ರಫ್ತಿಗೆ ವಿದೇಶಿ ಮಾರುಕಟ್ಟೆಗಳನ್ನು ಹುಡುಕುತ್ತಿರುವ ತೆಲಂಗಾಣ ಸರ್ಕಾರ. ವಿಭಜನೆಗೂ ಮುನ್ನ ಆಂಧ್ರಪ್ರದೇಶವನ್ನು ಭಾರತದ ಭತ್ತದ ಬಟ್ಟಲು ಎಂದು ಕರೆಯಲಾಗುತ್ತಿತ್ತು. 2 ರಾಜ್ಯಗಳಾಗಿ ಬೇರೆ ಆದ ನಂತರವೂ ಸಹ ಉಭಯ ರಾಜ್ಯದ ರೈತರು ಭತ್ತವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ತೆಲಂಗಾಣ ರಾಜ್ಯದಲ್ಲೊಂದೇ ವಾರ್ಷಿಕವಾಗಿ ಸುಮಾರು 50ರಿಂದ 60 ಲಕ್ಷ ಟನ್ ಭತ್ತ ಹೆಚ್ಚಾಗಿ ಉಳಿಯುತ್ತದೆ. ಉತ್ತರ ಭಾರತದ ರಾಜ್ಯಗಳಂತೆ ಇಲ್ಲಿ ಕೇಂದ್ರ ಸರ್ಕಾರ ಎಲ್ಲವನ್ನೂ ಖರೀದಿಸುತ್ತದೆ ಎನ್ನುವ ಹಾಗಿಲ್ಲ. ಕೇಂದ್ರ ಸರ್ಕಾರದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದಕ್ಷಿಣದ ರಾಜ್ಯಗಳಿಗೆ ಬರುತ್ತವೆಯಾದರೂ ಇಲ್ಲಿಂದ ನಗಣ್ಯ ಪ್ರಮಾಣದ ಕೃಷಿ ಉತ್ಪನ್ನವನ್ನು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿಸುತ್ತವೆ. ಇದರ ಪರಿಹಾರವಾಗಿ ತೆಲಂಗಾಣ ಸರ್ಕಾರ ರೈತರಿಂದ ತಾನೇ ನೇರವಾಗಿ ಭತ್ತವನ್ನು ಖರೀದಿಸಿ ಫಿಲಿಪೈನ್ಸ್ ದೇಶಕ್ಕೆ 12,500 ಟನ್ ಭತ್ತವನ್ನು ರಫ್ತು ಮಾಡಿತ್ತು. ಅಲ್ಲಿನ ಸರ್ಕಾರದ ಜೊತೆಗೆ ಪ್ರತಿ ವರ್ಷ 10,000 ಟನ್ ಭತ್ತವನ್ನು ಕಳುಹಿಸಿಕೊಡುತ್ತೇವೆ ಎಂದು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಇಷ್ಟಾಗಿಯೂ ಕೂಡ ಹೆಚ್ಚುವರಿ ಭತ್ತವನ್ನು ಇಂಡೋನೇಷ್ಯಾ, ಮಲೇಷಿಯಾ ಅಥವಾ ಉತ್ತರ ಆಫ್ರಿಕಾದ ದೇಶಗಳಿಗೆ ರಫ್ತು ಮಾಡುವ ಸಾಧ್ಯತೆಗಳ ಬಗ್ಗೆ ತೆಲಂಗಾಣ ಸರ್ಕಾರ ಯೋಚಿಸುತ್ತಿದೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ. ಕೇಂದ್ರ ಸರ್ಕಾರದ ಎದುರು ಗೋಗರೆಯುವುದರ ಬದಲು ನಾವೇ ಹೊಸ ದಾರಿ ಹುಡುಕಿಕೊಳ್ಳುವುದು ಉತ್ತಮ ಎನ್ನುವುದು ತೆಲಂಗಾಣ ಸರ್ಕಾರದ ಅಭಿಪ್ರಾಯ. ಮಣ್ಣನ್ನು ಮಲಿನಗೊಳಿಸುತ್ತಿರುವ ಭಾರೀ ಲೋಹಗಳು, ಇದರಿಂದ ಕೃಷಿಗೆ ತೊಂದರೆ ಎಂದ ವರದಿ. ಭಾರೀ ಲೋಹಗಳು ಸಾಮಾನ್ಯವಾಗಿ ಕಲ್ಲುಗಳು ಶಿಥಿಲವಾಗುವಾಗ ಮಣ್ಣಿನೊಳಗೆ ಸೇರಿಕೊಳ್ಳುತ್ತವೆ. ಮಾನವನ ಕೆಲ ಚಟುವಟಿಕೆಯಿಂದ ಕೈಗಾರಿಕೆಯ ತ್ಯಾಜ್ಯವಾಗಿ 20ನೇ ಶತಮಾನದ ಮಧ್ಯಭಾಗದಿಂದ ಇವು ಅಪಾರ ಪ್ರಮಾಣದಲ್ಲಿ ಮಣ್ಣಿನೊಳಗೆ ಶೇಖರಣೆಯಾಗತೊಡಗಿದವು. ಇದರ ಬಗ್ಗೆ ಹೌ ಎಟಾಲ್ ಸಮಗ್ರವಾಗಿ ಅಧ್ಯಯನ ನಡೆಸಿದ್ದು
ಭಾರೀ ಲೋಹಗಳು ಮಣ್ಣಿನೊಳಗೆ ಸೇರಿ ಕೃಷಿಗೆ ತೊಂದರೆ ಮಾಡುತ್ತಿವೆ ಎಂದಿದೆ. ವಿಶ್ವದಾದ್ಯಂತ ಸುಮಾರು 1,000 ಕೃಷಿ ವಲಯಗಳ ಮಣ್ಣಿನಲ್ಲಿ ಭಾರೀ ಲೋಹದ ಪ್ರಮಾಣವನ್ನು ಪರೀಕ್ಷಿಸಲಾಗಿದೆ. ಒಟ್ಟಾರೆ 17% ಕೃಷಿ ಭೂಮಿಗಳಲ್ಲಿ ಇವುಗಳ ಪ್ರಮಾಣ ಅಪಾಯದ ಮಟ್ಟವನ್ನು ಮೀರಿ ಹೋಗಿದೆ ಎಂದು ತಿಳಿಸಿದೆ. 7,96,084 ಮಣ್ಣಿನ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ. ಅವುಗಳಲ್ಲಿ ಆರ್ಸೆನಿಕ್, ಕ್ಯಾಡ್ಮಿಯಂ, ಕೊಬಾಲ್ಟ್, ಕ್ರೋಮಿಯಂ, ಕಾಪರ್, ನಿಕ್ಕಲ್ ಮತ್ತು ಲೆಡ್ನ ಅಂಶಗಳನ್ನು ಪರೀಕ್ಷಿಸಲಾಗಿದೆ. 17% ಕೃಷಿ ಜಮೀನುಗಳಲ್ಲಿ ಇವುಗಳಲ್ಲಿ ಒಂದಾದರೂ ಭಾರೀ ಲೋಹದ ಪ್ರಮಾಣ ಹೆಚ್ಚಿದೆ. ಇದರಿಂದ ಸುಮಾರು 1.4 ಬಿಲಿಯನ್ ಜನರು ತೊಂದರೆಗೊಳಗಾಗಿದ್ದಾರೆ. ಈ ಸಮಸ್ಯೆ ಅಪಾಯ ಮಟ್ಟಕ್ಕೆ ಹೋಗುವ ಮುನ್ನ ಎಲ್ಲಾ ದೇಶಗಳು ಎಚ್ಚೆತ್ತುಕೊಂಡು ಮಣ್ಣಿನೊಳಗೆ ಭಾರೀ ಲೋಹ ಸೇರದಂತೆ ನೋಡಿಕೊಳ್ಳಬೇಕು ಎಂದಿದೆ. ಮತ್ತೊಮ್ಮೆ ಆರಂಭವಾದ ಜಮೀನು ಸರ್ವೇಕ್ಷಣೆ. 7 ದಶಕದ ನಂತರವಾದರೂ ಕಳೆದುಕೊಂಡ ಜಮೀನಿಗೆ ಪರಿಹಾರ ಸಿಕ್ಕೀತು ಎಂಬ ಆಸೆಯಲ್ಲಿ ಸಂತ್ರಸ್ತರು. ವಿದ್ಯುತ್ ಉತ್ಪಾದನೆಯ ಸಲುವಾಗಿ ಶರಾವತಿ ನದಿಗೆ ಅಡ್ಡವಾಗಿ ಲಿಂಗನಮಕ್ಕಿಯಲ್ಲಿ ಅಣೆಕಟ್ಟನ್ನು 1964ರಲ್ಲಿ ಕಟ್ಟಲಾಯಿತು. ಇದರಿಂದ ಅನೇಕರು ತಮ್ಮ ಕೃಷಿ ಜಮೀನನ್ನು ಕಳೆದುಕೊಂಡರು. ಸಂತ್ರಸ್ತರಿಗೆ ಅಣೆಕಟ್ಟು ಕಟ್ಟುವ ಮೊದಲು ಮುಳುಗಡೆಯಾದ ಜಮೀನಿನ ಬದಲಿಗೆ ಬೇರೆ ಜಾಗ ಕೊಡುವುದು ಎಂದು ಭರವಸೆಯನ್ನು ನೀಡಲಾಗಿತ್ತು. ಆದರೆ ಅದು ಭರವಸೆಯಾಗಿ ಮಾತ್ರ ಉಳಿದಿದ್ದು, ಅಣೆಕಟ್ಟು ನಿರ್ಮಿಸಿ 7 ದಶಕಗಳಾದರೂ ಸಹಿತ ಮುಳುಗಡೆ ಸಂತ್ರಸ್ತರಿಗೆ ಬೇರೆ ಜಮೀನಾಗಲಿ ಅಥವಾ ಪರಿಹಾರ ಹಣವನ್ನು ನೀಡಿಲ್ಲ. ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ಹೋರಾಟಗಳು ನಡೆದಿವೆಯಾದರೂ ಪ್ರಯೋಜನವಾಗಿಲ್ಲ. ಇದೀಗ ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ಜಮೀನು ಸರ್ವೇಕ್ಷಣೆ ಮತ್ತೊಮ್ಮೆ ಆರಂಭವಾಗಿದೆ. ಡಿ ರಿಸರ್ವ್ಡ್ ಅರಣ್ಯದಡಿಯಲ್ಲಿ ಬರುವ ಜಮೀನನ್ನು ಸಂತ್ರಸ್ತರಿಗೆ ನೀಡಲು ಸರ್ಕಾರ ನಿರ್ಧರಿಸಿದ್ದು, ಇದೀಗ ಆ ಜಮೀನುಗಳ ಸರ್ವೆ ಕಾರ್ಯ ಆರಂಭಗೊಂಡಿವೆ. ಈಗಲಾದರೂ ಜಮೀನು ಕಳೆದುಕೊಂಡಿದ್ದ ರೈತರಿಗೆ ನ್ಯಾಯ ಸಿಗಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇವೆಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿಯ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.